ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಗೆ ನಾನು ಚಿರಋಣಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಖಂಡಿತ ಇದೆ. ಯಾಕಂದರೆ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅದರ ಮೇಲೆ ನಾನು ಕೂಡ ತುಂಬಾ ಮುಖ್ಯವಾದಂತಹ ವಿಷಯಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನೊಂದು ವಿಚಾರ ಅಂತಂದರೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಸ್ನ ಸ್ವಲ್ಪ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋದಿದೆ. ವಿಡಿಯೋಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫ್ರೆಂಡ್ಸ್, ಒಂದು ಮುಖ್ಯವಾದ ವಿಷಯ ಅಂತ ಅಂದರೆ, ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ನಮ್ಮ BBMP ಏನಿದೆ, ಈ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಜನಗಳಿಗೆ ಅಷ್ಟು ತೃಪ್ತಿದಾಯಕ ತಂದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಕಾಂಗ್ರೆಸ್ ಗೌರ್ನಮೆಂಟು ನಮ್ಮ ಬೆಂಗಳೂರನ್ನೇ ಗ್ರೇಟರ್ ಬ್ಯಾಂಗ್ಳೂರ್ ಅಂತಂದೇಳಿ ಒಂದು ಅನೌನ್ಸ್ ಮಾಡಬೇಕು. ಮತ್ತು ಯಾಕಂತಂದರೆ ಇವತ್ತು ನಮ್ಮ ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತಾ ಇದೆ, ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ದಿನೇ ದಿನೇ ವಾಹನಗಳು ಜಾಸ್ತಿ ಆಗ್ತಾಯಿದೆ. ಆ ಉದ್ದೇಶದಿಂದಲೇ ಅಭಿವೃದ್ಧಿನ ಇನ್ನೂ ಜಾಸ್ತಿ ಮಾಡಬೇಕು ಮತ್ತು ವೇಗ ಮಾಡಬೇಕು, ವೇಗವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಕಾಂಗ್ರೆಸ್ ಅವರ ಒಂದು ವಾದ ಆಗಿದೆ. ಇದರಿಂದಲೇ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ಇವತ್ತು ಒಂದು ಇಡೀ ನಮ್ಮ ಬೆಂಗಳೂರನ್ನೇ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಮಂಡನೆಯನ್ನು ಆಲ್ರೆಡಿ ಸಭಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ, ಅದ್ರ ಬಗ್ಗೆನೇ ಹೆಚ್ಚು ವಿಷಯನ ತಿಳ್ಕೊಳ್ಳೋದಕ್ಕೆ ನಾವು ಈ ವಿಡಿಯೋದಲ್ಲಿ ಪ್ರಯತ್ನ ಪಡೋಣ. ಫ್ರೆಂಡ್ಸ್, ಏನೂ ಇಲ್ಲ, ಇವತ್ತು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದೇನಿದೆ ಅದನ್ನು ವಿಂಗಡಣೆ ಮಾಡಬೇಕು ಅಂತಂದೇಳಿ ಸುಮಾರು ವರ್ಷಗಳಿಂದ ಇದು ಚರ್ಚೆ ನಡೀತಾನೇ ಇತ್ತು. ಆದರೂ ಕೂಡ ಈ ಅಪೋಸಿಷನ್ ಅವರು ಮತ್ತು ಅವರವರಲ್ಲೇ ಕಿತ್ತಾಟ ಅನ್ನೋದೊಂದು ಸ್ಟಾರ್ಟ್ ಆಗಿ ಯಾರೂ ಕೂಡ ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿರಲಿಲ್ಲ. ಇವತ್ತು ಅದೇ ಬೆಂಗಳೂರು ಮಹಾನಗರ ಪಾಲಿಕೆನ ಇವತ್ತಿನ ಇದರಲ್ಲಿ ಚೇಂಜ್ ಮಾಡಬೇಕು, ಅದನ್ನು ವಿಂಗಡಣೆ ಮಾಡಬೇಕು ಅಂತಂದೇಳಿ ಒಂದು ವಿಕೇಂದ್ರೀಕರಣಗೊಳಿಸ್ಬೇಕು ಅಂತಲೇ ಇವತ್ತು ನಮ್ಮ ಕಾಂಗ್ರೆಸ್ ಗೌರ್ನಮೆಂಟ್ ಹೊರಟಿದೆ. ಇವತ್ತು ಏನಿದೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ, ಅದನ್ನು 7 ಪಾಲಿಕೆಗಳನ್ನಾಗಿ ಮಾಡಲು ಹೊರಟಿದೆ ನಮ್ಮ ಕರ್ನಾಟಕ ಸರ್ಕಾರ. ಇವತ್ತು ಏನಿದೆ BBMP, ಅದನ್ನು 7 ಪಾಲಿಕೆಗಳು. ಅದಕ್ಕಾಗೇನೆ ಇವತ್ತು ಎಲ್ಲನೂ ನಮ್ಮ ರಿಜ್ವಾನ್ ಅರ್ಷದ್ MLA ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲೇನೇ ಇದು ಎಲ್ಲ ನಡೀತಾ ಇರೋದು. ಯಾಕಂದರೆ ಈ ಗ್ರೇಟರ್ ಬೆಂಗಳೂರು ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ, ತಮಾಷೆ ಅಂತೂ ಅಲ್ಲ. ಅದಕ್ಕಾಗಿ ಅದೆಲ್ಲನೂ ಒಂದು ವರದಿನ ಸಿದ್ಧಪಡಿಸಿದ್ದಾರೆ. ವರದಿನ ಸಿದ್ಧಪಡಿಸಿ ಒಂದು ಸುಮಾರು ಮೀಟಿಂಗ್ಗಳಾಗಿದೆ, ಸುಮಾರು ಮೀಟಿಂಗೆಲ್ಲ ಆಗಿ ಎಲ್ಲ ವರದಿನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಸಭಾಧ್ಯಕ್ಷರಾದ UT ಖಾದರ್ ಅವರಿಗೆ ಆ ಫೈಲನ್ನು, ಆ ವರದಿಯನ್ನು, ರಿಪೋರ್ಟನ್ನು ಆಲ್ರೆಡಿ ತಲುಪಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲೇನೆ ಈ ಸಭೆಗಳೆಲ್ಲನೂ, ಈ ಜಂಟಿ ಸಭೆಗಳು ನಡೆದಿದ್ದು ಕೂಡ ಈ ಗ್ರೇಟರ್ ಬ್ಯಾಂಗ್ಳೂರ್ದು ಏನಾಗುತ್ತೆ, ಹೆಂಗಾಗುತ್ತೆ, ಎಷ್ಟಾಗುತ್ತೆ ಅಂತಂದೇಳ್ಬಿಟ್ಟು ಅದು ಬಿಲ್ಲು ಕೂಡ ಆಲ್ರೆಡಿ ನಮ್ಮ
ರಿಜ್ವಾನ್ ಅರ್ಷದ್ MLA ಅವರು ಎಲ್ಲನೂ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿ ಸರ್ಕಾರದ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡಿತ್ತು. ಆಮೇಲೆ ಸಭೆಗಳನ್ನು ಕರೆದು ಆ ಸಭೆಗಳಲ್ಲೆಲ್ಲನೂ ಪ್ರಸ್ತಾಪನೆ ಮಾಡಿದ ಮೇಲೇ ಇವಾಗ ಆ ವರದಿಯನ್ನೇನೆ ಸಭಾಧ್ಯಕ್ಷರಿಗೆ ಆಲ್ರೆಡಿ ತಲುಪಿಸಿದ್ದಾರೆ. ಇದನ್ನು ವಿಧಾನಸಭೆಯಲ್ಲಿ ಸುಮಾರು ಸಾರಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಒಟ್ಟಲ್ಲಿ ಒಂದು ಪುಲಿ ಸ್ಟಾಪನ್ನು ಖಂಡಿತ ಇಡ್ತಾರೆ. ಈ ವಿಧಾನಸಭೆ ಅಧಿವೇಶನದಲ್ಲಿ ಏನು ಚರ್ಚೆ ಆಗಿತ್ತು, ಚರ್ಚೆ ಆಗಿದ್ದನ್ನು ಇವಾಗ ಆಲ್ಮೋಸ್ಟ್ ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ರಿಜ್ವಾನ್ ಅರ್ಷದ್ ಅವರು ಎಲ್ಲ ಕಡೆಗೂ ಈವನ್ ಸಿದ್ದರಾಮಯ್ಯ ಅವ್ರ ಹತ್ರ ಆಗ್ಬೋದು, DK ಶಿವಕುಮಾರ್ ಹತ್ರ ಆಗ್ಬೋದು, ಅವರೆಲ್ಲರ ಹತ್ರನೂ ಡಿಸ್ಕಷನ್ ಆಗಿ ಸಭೆಯಲ್ಲೆಲ್ಲನೂ ಇದು ಮಾಡಿ ಒಂದು ವರದಿ ರಿಪೋರ್ಟನ್ನು ರೆಡಿ ಮಾಡಿ ಇವಾಗ ತಲುಪಿಸಿದ್ದಾರೆ. ಈ ಗ್ರೇಟರ್ ಬ್ಯಾಂಗ್ಳೂರಿಂದ ಏನು ಪ್ರಯೋಜನ ಇದೆ ಅಂದರೆ, ಇವತ್ತು ಏನು ನಡೀತಾ ಇದೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜಲಮಂಡಳಿ, BWSSB, ಮೆಟ್ರೋ, ಬೆಸ್ಕಾಂ ಇವೆಲ್ಲನೂ ಈ BBMP ಥರನೇ ಸಂಸ್ಥೆಗಳಿರೋದು. ಆ ಸಂಸ್ಥೆಗಳಲ್ಲಿ ಒಡಂಬಡಿಕೆ ಇಲ್ಲ. ಜನಗಳಿಗೆ ತಕ್ಕ ಹಾಗೆ ಫೆಸಿಲಿಟಿನ ಕೊಡಲಿಕ್ಕೆ ಆಗ್ತಾಯಿಲ್ಲ, ಅವರಿಗೆ ಸರ್ವಿಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ, ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದೇ ಇದರಿಂದಲೇ ಇದು ಸಮನ್ವಯತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ BBMPನ ವಿಂಗಡಣೆ ಮಾಡೋದಕ್ಕೆ ಕಾಂಗ್ರೆಸ್ ಗೌರ್ನಮೆಂಟು ಹೊರಟಿದೆ. ಈ ಸಮನ್ವಯತೆಯನ್ನು ಯಾವ ಥರ ಕಾಪಾಡ್ಕೊಳ್ತಾರೆ ಇವರು? ಅದು ಸಾಧ್ಯನಾ? ಅದು ಆಗುತ್ತಾ ಅನ್ನೋದು ಒಂದು ಇಲ್ಲಿ ಕ್ವಶನ್ನು. ಆಗಿದೇನೇ 100% ಆಗುತ್ತೆ. ಪ್ರತಿಯೊಂದು ಸಂಸ್ಥೆಗಳು ಕೂಡ ಇದು ಜನಗಳಿಗೆ ಏನು ಬೇಸಿಕ್ ಅಮ್ಯುನಿಟೀಸ್ ಕೊಡಬೇಕು, ಈವನ್ BBMP ಆಗ್ಬೋದು, BWSSB ಆಗ್ಬೋದು, ಈವನ್ ಬೆಸ್ಕಾಂ ಆಗ್ಬೋದು, ಪ್ರತಿಯೊಂದು ಸೆಕ್ಟರ್ಸು ಕೂಡ ಒಂದು ಬೇಸಿಕ್ ಅಮ್ಯುನಿಟೀಸ್ ಕೊಡೋದಕ್ಕೋಸ್ಕರನೇ ಇದು ಅವಶ್ಯಕತೆ ಇದೆ. ವಿಂಗಡಣೆ ಅವಶ್ಯಕತೆ ಇದೆ, ವಿಕೇಂದ್ರೀಕರಣ ಮಾಡಲೇಬೇಕು ಅಂತಂದೇಳ್ಬಿಟ್ಟು ಇವಾಗ ಕಾಂಗ್ರೆಸ್ ಗೌರ್ನಮೆಂಟು ತೀರ್ಮಾನ ಮಾಡಿಕೊಂಡಾಗಿದೆ. ಈ ನಮ್ಮ BBMP, ಜಲಮಂಡಳಿ, ಮೆಟ್ರೋ ಮತ್ತು ಬೆಸ್ಕಾಂ ಇವೆಲ್ಲವನ್ನೂ ಒಂದೇ ಇದರಲ್ಲೇ ಬರೋದು. ನಮ್ಮ ಕರ್ನಾಟಕ ಸರ್ಕಾರ ಅಂಡರಲ್ಲೇ ಇವೆಲ್ಲನೂ ಬರೋದು. ಇವು ಯಾವುದೂ ಕೂಡ ಇವತ್ತು ಜನಗಳಿಗೆ ತಕ್ಕ ಹಾಗೆ ಅಮ್ಯುನಿಟೀಸನ್ನು ಕೊಡ್ತಾ ಇಲ್ಲ, ಫೆಸಿಲಿಟೀಸನ್ನು ಕೊಡ್ತಾ ಇಲ್ಲ ಅನ್ನೋದು ಜನಗಳ ವಾದ. ಯಾಕಂದರೆ ಯಾವುದೇ ಕಂಪನಿನೂ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ, BWSSBನೂ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ, BBMPನೂ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ಜನಗಳು ಏನು ಮಾಡಬೇಕು? ಕೊಡೋ ಟ್ಯಾಕ್ಸ್ ಕೊಡ್ತಿದ್ದಾರೆ, ಆದರೂ ಕೂಡ ಫೆಸಿಲಿಟಿ ಸಿಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದಲೇ ಈ ಮಾರ್ಗನ್ನು ಕಂಡುಹಿಡಿದಿದ್ದಾರೆ. ಆಲ್ಮೋಸ್ಟ್ ಅನುಷ್ಠಾನಕ್ಕೆ ಬರೋ ಚಾನ್ಸಸ್ಸೇ ಇದೆ. ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣವರ ಅಧ್ಯಕ್ಷತೆಯಲ್ಲೇ ಆಗೋದು. ಮತ್ತು ಈ ಗ್ರೇಟರ್ ಬೆಂಗಳೂರಿಗೆ ಅವರೇ ಅಧ್ಯಕ್ಷರಾಗಿರ್ತಾರೆ. ಮತ್ತು ನಮ್ಮ ಉಸ್ತುವಾರಿ ಸಚಿವರು ಏನಿದ್ದಾರೆ DK ಶಿವಕುಮಾರ್ ಸಾಹೇಬ್ರೇನೇ ಇದರ ಉಪಾಧ್ಯಕ್ಷರಾಗ್ತಾರೆ. ಇನ್ನು ಈ ನಮ್ಮ BBMPಯಲ್ಲಿ ಎಷ್ಟು ವಾರ್ಡ್ಗಳಿಗೆ ಮಾಡೋ ಚಾನ್ಸಸ್ ಇದೆ ಅಂತಂದರೆ, ಸುಮಾರು 700 ವಾರ್ಡ್ಗಳನ್ನು ಮಾಡಬೇಕು. ಸುಮಾರು 700 ವಾರ್ಡ್ಗಳನ್ನ, 700 ವಾರ್ಡ್ಸ್ ಬೆಂಗಳೂರನ್ನ ಇಷ್ಟು ವಾರ್ಡ್ಗಳಾಗಿ ರಚನೆ ಮಾಡಬೇಕು. ಆವಾಗ ಮಾತ್ರನೇ ನಾವು ಎಲ್ಲ ಫೆಸಿಲಿಟಿನೂ ಕೊಡೋಕ್ಕಾಗೋದು. ಅಂದರೆ ಇಲ್ಲಿ BBMP ವಾರ್ಡ್ ಲಿಮಿಟ್ ಕಡಿಮೆ ಆದಷ್ಟು ಜನಗಳಿಗೆ ಸ್ಪಂದಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಇವರ ಉದ್ದೇಶ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾಕಂತಂದರೆ ಇವರು ಮಾಡ್ತಿರೋದು ಎವ್ರಿ ವಾರ್ಡಿಗೆ 100ರಿಂದ 125 700 ವಾರ್ಡುಗಳೇನಿದೆ ಅದನ್ನು 7 ಪಾಲಿಕೆಗಳು, ಅಂದರೆ ಒಂದು ಪಾಲಿಕೆಯಲ್ಲಿ 100ರಿಂದ 125 ವಾರ್ಡ್ ಇರಬೇಕು. ಆವಾಗ ಮಾತ್ರನೇ ನಾವು ಜನಗಳಿಗೆ ಒಂದು ಉತ್ತಮವಾದ
ಸರ್ವಿಸನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಎಕ್ಸ್ಟೆನ್ಷನ್ಸ್ ಜಾಸ್ತಿ ಇದೆ, ಒಬ್ಬೊಬ್ಬ ಕಾರ್ಪೊರೇಟ್ರಿಗೂ ಅದು ಜಾಸ್ತಿ ಬರುತ್ತೆ. ಆವಾಗ ಜನಗಳ ಹತ್ರ ಸ್ಪಂದಿಸೋಕ್ಕಾಗ್ತಾ ಇಲ್ಲ, ಅವರಿಗೆ ಫೆಸಿಲಿಟಿ ಕೊಡೋಕ್ಕಾಗ್ತಾ ಇಲ್ಲ. ಬರೀ ಇರೋದು BBMP ಒಂದೇ ಅಂತ ಇವರು ಈ ಪ್ಲ್ಯಾನನ್ನು ಮಾಡಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ, ಇದು ಬರುತ್ತೋ ಇಲ್ವೋ ಅದು ಕಾಯ್ದು ನೋಡ್ಬೇಕು ನಾವು. ಅಲ್ಲ, ಬಂದರೆ ಅಂತೂ 100% ಯೂಸ್ ಇದೆ. ಯಾಕಂದರೆ ಇವತ್ತು ನೋಡಿ, ಒಂದು BWSSP ಕಾಲ್ ಮಾಡಿ, ಒಂದು BBMP ಕಾಲ್ ಮಾಡಿ, ಇವಾಗ ಈ ಎಕ್ಸಾಂಪಲ್ ಇಲ್ಲೇ ತೊಗೊಳ್ಳಿ, ಖಾತಾಗೇನೆ ಸಿದ್ದರಾಮಣ್ಣವರು 3 ತಿಂಗಳು ಗಡುವು ಅಂತ ಕೊಡ್ತಾರೆ. ನೋಡಿದ್ರೆ ನೀವು ಹೋಗಿ ಹೊಸ ಖಾತಾ ಮಾಡಲಿಕ್ಕೆ ಅಪ್ಲಿಕೇಶನ್ಗಳು ಕೊಟ್ಬರೋದಕ್ಕೆ ಹೋದರೆ ನಮ್ಗಿನ್ನೂ ಅದು ಹೆಂಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. BBMPಯಲ್ಲಿ ನಿಮ್ಮದು EPID ನಂಬರ್ ತೊಗೊಬನ್ನಿ ಅಂತ ಹೇಳ್ತಾರಂತೆ. ಇಷ್ಟು ಜನ ಕಾಲ್ ಮಾಡಿ ಹೇಳ್ತಿದ್ದಾರೆ. ಅಂದರೆ ಈ ಥರ ಸರ್ವಿಸ್ ಇರೋವಾಗ ಖಂಡಿತ ಇದು ವಿಂಗಡಣೆ ಮಾಡೋದ್ರಲ್ಲಿ ತಪ್ಪಂತೂ ಇಲ್ಲ. ಆ ಅಭಿವೃದ್ಧಿ ಎಲ್ಲನೂ ನಮ್ಮ ತಲೆ ಮೇಲೇ ಹಾಕೋದು ಅದಂತೂ ಪಕ್ಕನೇ ಗೌರ್ನಮೆಂಟು. ಅದರಿಂದ ನಾವೇನು ವರಿ ತೊಗೊಳಂಗಿಲ್ಲ. ಎಲ್ಲನೂ ನಾವೇ ಅನುಭವಿಸೋಬೇಕು. ನಮಗೆ ಕೊಡೋ ಫೆಸಿಲಿಟಿಗೆ ನಾವೇ ಅನುಭವಿಸ್ಬೇಕು ಅಷ್ಟೇನೇ. ಇವಾಗ ನಮ್ಮ ಮನೆಯಲ್ಲಿ ನಾವು ಊಟ ಮಾಡೋಕೆ ನಾವೇ ರೇಷನ್ ತರಬೇಕಲ್ಲ, ಹಾಗೆ ಆ ಫೆಸಿಲಿಟೀಸನ್ನು ತಗೋಬೇಕು ಅಂತಂದರೆ ನಾವೇ ಇಲ್ಲಿ ಖರ್ಚು ಮಾಡ್ಕೋಬೇಕು. ಆ ಗೌರ್ನಮೆಂಟು ಜಸ್ಟ್ ಒಂದು ಪ್ರಸ್ತಾವನೆ ತರ್ಬೋದಷ್ಟೇ. ಆ ಅಭಿವೃದ್ಧಿ ಶುಲ್ಕ, ಆ ಶುಲ್ಕ, ಈ ಶುಲ್ಕ ಅಂತ ಹೇಳಿಬಿಟ್ಟು ನಮ್ಮ ಮೇಲೇ ಹಾಕೋದು. ಜಸ್ಟ್ ಯಾಕಂತಂದ್ರೆ ಇವತ್ತೊಂದು ನನಗೊಂದು ಕಾಲ್ ಬಂತು, ಅವ್ರದ್ದು ಟೌನ್ ಪ್ಲ್ಯಾನಿಂಗ್ ಅಪ್ರೂವಲ್ ಆಗಿದೆಯಂತೆ. ಟೌನ್ ಪ್ಲ್ಯಾನಿಂಗ್ ಅಪ್ರೂವಲ್ ಆಗಿದ್ರು ಕೂಡ ನಿಮ್ಮ ಸೈಟಿಗೆ ಡೆವಲಪ್ಮೆಂಟ್ ಚಾರ್ಜ್ 98,000 ಕಟ್ಟಬೇಕಂತ ಕೇಳ್ತಿದ್ದಾರಂತೆ ನಗರಸಭೆಯಲ್ಲಿ. 98,000 ಒಂದು ಸೈಟಿಗೆ, 30-40 ಸೈಟಿಗೆ 98,000 ಕಟ್ಟಬೇಕು ಅಂತ ಹೇಳ್ತಿದ್ದಾರಂತೆ ಡೆವಲಪ್ಮೆಂಟ್ ಚಾರ್ಜ್. ಈ ಥರ ಕೊಳ್ಳೆ ಹೊಡಿತಾ ಇದ್ರೆ ಗೌರ್ನಮೆಂಟು, ಮಿಡ್ಲ್ ಕ್ಲಾಸ್ ಅವರೆಲ್ಲ ಎಲ್ಲಿಗೆ ಹೋಗಬೇಕು? ಬೆಂಗಳೂರಲ್ಲ, ಅದು ಔಟ್ ಆಫಲ್ಲಿ ಆ ಥರ ವಸೂಲಿ ಮಾಡ್ತಾಯಿದ್ರೆ ಇನ್ನು ಬೆಂಗಳೂರಲ್ಲಿ ವಸೂಲಿ ಮಾಡೋದು ದೊಡ್ಡ ವಿಷಯನಾ? ಫ್ರೆಂಡ್ಸ್, ಈ ಥರ ಗೌರ್ನಮೆಂಟು ಯಾಕಂತಂದರೆ ಇವರು ದುಡ್ಡು ಮಾಡೋದಕ್ಕೇ ಹೊರಟಿದ್ದಾರೆ, ಅದಂತೂ ಖಂಡಿತ ಗೊತ್ತು. ಯಾಕಂದರೆ ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ 700 ವಾರ್ಡನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, 7 ಪಾಲಿಕೆಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಿನ್ನೆಷ್ಟು ನಮ್ಮ ತಲೆ ಮೇಲೆ ಹಾಕ್ತಾರೋ ಗೊತ್ತಿಲ್ಲ. ನೋಡೋಣ. ಇದೆಲ್ಲನೂ ನಮ್ಮ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ ಅಂತಲೇ ನಾವು ಖುಷಿ ಪಡಬೇಕು, ಬಿಟ್ಟರೆ ಬೇರೆ ನಾವು ಇನ್ನೇನು ತಾನೇ ಮಾಡೋದಕ್ಕಾಗುತ್ತೆ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.